ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ವ ಇಲ್ಲೇನ್ ಮಾಡ್ತಿದ್ಯಾ? ಯೋದೇ ಇಲ್ಲ, ಎಲ್ಲ ಹಂಗೆ ಮಂಚದ ಮೇಲೆ ಬಿಸಾಕ್ ಹೋಗೋರಲ್ಲ, ಎತ್ತಿಕ್ತಾ ಇವ್ನಿ. ನೀನು ಹೋಗು, ಅಲ್ಲಿ ಅಡುಗೆ ಮನೆಗೆ ಊಟದ್ದೆಲ್ಲ ಸರೋಯ್ತಾ, ಏನಾರ ಇನ್ನೂ ಮಿಕ್ಕಾಯ್ತಾ, ಹೋಗಿ ನೋಡ್ಕ ಬಾ. ಅವ್ವ ಅಳ್ತಿದ್ಯಾ? ಅಳ್ಬೇಡವ್ವ, ಸಮಾಧಾನ ಮಾಡ್ಕೊ. ನಾನು ಹೇಳಲಿಲ್ವಾ ಮಗಳ ಮುಂದೆ ಹತ್ರೆ ಮಗಳು ಬೇಸರ ಮಾಡ್ಕೋತಾಳೆ ಅಂತ? ದುಃಖನ ಮನಸ್ಸಿನಾಗೆ ಅದು ಮಿಟ್ಕೊಂಡವಳೆ ಪುಟ್ಟಕ್ಕ. ಅವ್ವ ಇಲ್ಲಿ ನೋಡು, ಬೇಕಿದ್ರೆ ಸಹನಾ ಅಕ್ಕನ ನಾವು ಈಗಲೂ ನೋಡಕ್ ಹೋಗ್ಬೋದು, ನಡಿ. ಬೇಡ ಬೇಡ ಕಣ್ರವ, ನಾನು ಅಲ್ಲಿ ಹೋದ್ರೆ ಅವಳ ಮುಂದೆ ಹಿಂಗೆ ಕಣ್ಣೀರು ಹಾಕ್ಬಿಡ್ತೀನಿ. ನನ್ನ ಮಗಳ ಮನಸ್ಸು ನಂಗೆ ಚಂದಾಗಿ ಗೊತ್ತು. ಅವಳಿಗೆ ನಾವೆಲ್ಲರೂ ಅಲ್ಲಿ ಹೋಗ್ಬೇಕು ಅನ್ನೋದು ಮನಸ್ಸಿನಾಗ ಇರ್ತದೆ. ಆದರೆ ಅಲ್ಲಿ ಹೋಯ್ತಿದ್ದಂಗೆ ನಾನು ಬೇಸರ ಮಾಡ್ಕೊಬಾರ್ದು ಅಂತ ನನಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿಬಿಡ್ತಾಳೆ. ಇಷ್ಟು ದಿವಸ ಅವಳು ನನ್ನ ಜೊತೆಗೆ ಇದ್ಲು, ಯಾವತ್ತೂ ಅವಳ ಜೊತೆ ಫೋನಲ್ಲಿ ಮಾತಾಡ್ತಾನಿಲ್ವಲ್ಲ, ಇವತ್ತು ಅವಳ ಜೊತೆಲಿ ಫೋನಲ್ಲಿ ಮಾತಾಡಿ ಅವಳ ದನಿ ಕೇಳಿಸ್ಕೊಂಡಲ್ಲ. ಇನ್ಮ್ಯಾಕೆ ಅವಳ ಜೊತೆಲಿ ಹಿಂಗೆ ಮಾತಾಡ್ಬೇಕಲ್ಲ ಅಂತ ಜ್ಞಾಪಿಸ್ಕೊಂಡು ಅಳ ಬಂತು ಕಣ್ರವ್ವ. ನನ್ನ ಮಗಳಿಗೆ ಎಲ್ಲ ಹೇಳ್ಕೊಟ್ಟಿವ್ನಿ, ಆದರೆ ಒಬ್ಬಳೇ ನಾನಿಲ್ದಾಗ ನಿಭಾಯಿಸೋದನ್ನ ಹೇಳ್ಕೊಟ್ಟಿವ್ನ ಅಂತ ನಂಗೆ ಸಂಶಯ ಬತ್ತೈತೆ. ಇವೆರಡು ಹಂಗಲ್ಲ, ಮೊಂಡು ಊರ್ನೇ ನುಂಗ್ಬಿಡ್ತವೆ. ಆದರೆ ನನ್ನ ದೊಡ್ಡ ಮಗಳು ಹಂಗಲ್ಲ, ಮುದ್ದು ಮುದ್ದವ, ಮುದ್ದು ಕಣವ ನನ್ನ ಮಗಳು. ಬೆಣ್ಣೆ ತೀಡಿದ್ರು ಬೆಳ್ಳ ಪೆಟ್ಟು ಮಾಡ್ಕೊಳ್ಳೋಷ್ಟು ನಾಚುಕು ನನ್ನ ಮಗಳು. ಚಾಮುಂಡವ ನನ್ನ ಮಗಳನ್ನ ಸುಖವಾಗಿ ನೋಡ್ಕೋಬೇಕು. ಇಲ್ಲ, ಚಂದಕ್ಕೆ ಇರ್ತಾಳೆ ಅವಳು, ಚಂದಕ್ಕೆ ಇರ್ತಾಳೆ. ಹೋಗಿ ನೀವೆಲ್ಲ ಕೆಲಸ ನೋಡ್ಕೋವಾಗಿ. ಏನಣ್ಣ ಆ ಕಾಳಿ ಹಂಗೆ ಕೂಗಾಡ್ತಿದ್ದ? ಅದು ಅಲ್ಲದೆ ಅವ್ನ ಬಾವನ್ ಕತ್ತಿನ ಪಟ್ಟಿ ಇಟ್ಕೊಂಡು ದೆವ್ವ ಬಂದಂಗೆ ಆಡ್ತಿದ್ದ. ಬಿಡು ಮಾರೆ, ಅವನ ಬಗ್ಗೆ ಇವಾಗ ಮಾತಾಕೆ.
ಏಯ್ ಅವನು ಅಣ್ಣನ ಹೆಂಗ್ ಗುರಾಯಿಸ್ತಿದ್ದ ಗೊತ್ತಿಲ್ಲ. ಗುರಾಯಿಸ್ಬಿಟ್ರೆ ಅಣ್ಣ ಬಿಟ್ಬಿಡ್ತಾರ? ಅವನಿಗೆ ಸರಿಯಾಗೈತೆ ಅಲ್ವೇನಣ್ಣ? ಅಣ್ಣ ಚಪ್ರ ತೆಗ್ಸ್ಬಿಟ್ಟು ಕುರ್ಚಿ ಸಾಮಿಯನ್ನೆಲ್ಲ ಗಾಡಿಗೆ ಹಾಕಿಸ್ಬಿಡ್ಲೆ. ಈಗ ತಾನೇ ಗಂಡಣ್ಣವರ ತಡ್ಕ. ಸರಿ ಅಣ್ಣ. ಬರುವಾದ ಜಾಸ್ತಿ ಕೊಡ್ಬೇಡ ಬಿಡ್ಲಕ್ಕೈ. ಆಯ್ತಣ್ಣ. ಅವ ಹೆಂಗವರ ಮಿಸ್ಸು? ಬೇಸರದವರ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಶ್ರೀ? ಆಟ ಗೊತ್ತಾಗಿಲ್ಲ. ಮಗಳನ್ನ ಮದುವೆ ಮಾಡಿಕೊಟ್ಮ್ಯಾಕೆ ಅವ್ವಂದ್ರ ಮನ್ಸು ಹೆಂಗಿರ್ತದೆ ಅಂತ ನಂಗೆ ಗೊತ್ತಾಯ್ದೆ. ಹೂ ಕಣಕ, ಅಣ್ಣನ ತಂಗಿಯವನ ಮದುವೆ ಆದಾಗ್ಲೂ ಅವ್ರವ್ವ ಹಿಂಗೆ ಬೇಸರ ಮಾಡ್ಕೊಂಡಿದ್ರು ಅನ್ನಿಸ್ತೈತೆ. ಯಾವ ತಂಗ್ಯವ ಈ ಮುತ್ತು? ದಡ್ಡನ್ ಥರ ಮಾತಾಡಬೇಡ, ಸುಮ್ಮನೆ ಹೋಗು. ಮುಂಗುಸಿ, ಅವನನ್ನು ನಾನೊಂದು ಕೈ ನೋಡ್ಕೊಳ್ತೇನೆ. ಅಣ್ಣ, ನಾಗೊಬ್ಬ ಕೆಲಸ ಮಾಡ್ತಿದ್ದೇನೆ, ನಾನು ಹೋಗಿ ಬರ್ತೀನಿ. ಶ್ರೀ, ನಾನು ಮುರಳಿ ಸರ್ ಮನೆಗೆ ಹೋಗಿ ಬರೋಣ ಅನ್ಕೊಂಡೆ. ಈಗ್ಲಾ? ಹೌದು. ನಾನು ಬರ್ತೀನಿ, ಬನ್ನಿ. ಪರವಾಗಿಲ್ಲ ಶ್ರೀ, ನಿಮ್ಮ ಕೆಲಸಗಳಿರುತ್ತೆ, ನಾನು ಹೋಗಿ ಬರ್ತೀನಿ. ಕೆಲಸನ ಹುಡುಗರು ನೋಡ್ಕೊತಾರೆ, ನಾವು ಜೀಪ್ನ ಹೋಗಿ ಬರೋಣ, ಬನ್ನಿ. ಅಕ್ಕ, ನಾನು ಬರ್ತೀನಿ. ಬೇಡ ಸುಮ್ಮ, ಅವ್ವ ಮೊದಲೇ ಸಹನ ಅಕ್ಕ ಹೊರಟ್ಲು ಬೇಸರದಲ್ಲಿರ್ತಾಳೆ, ಒಬ್ಳೆ ಆಗೋಗ್ತಾಳೆ. ನೀನು ಅವಳ ಜೊತೆನೇ ಇರು, ನಾನು ಹೋಗಿ ಬರ್ತೀನಿ. ಸರಿ ಅಕ್ಕ, ಆಯ್ತು. ಸರಿ ಮಿಸ್, ಬನ್ನಿ. ಏನೇ ಕೆಲಸ ಇದ್ರೆ ನೋಡ್ಕ. ಸರಿ. ಚಿತ್ರ, ಒಳಗಡೆ ಎಲ್ಲ ರೆಡಿ ಇದೆಯಾ ಅಂತ ನೋಡು. ಎಷ್ಟೊತ್ತು ಅಂತ ಹೊರಗಡೆ ನಿಂತ್ಕೊಳ್ಳೋದು? ಹಾಂ, ಸುಶೀಲತೆ ಎಲ್ಲ ರೆಡಿ ಆಗಿದ್ಯಾ? ಹಾಂ, ರೆಡಿ. ಬನ್ನಿ. ಫೋನ್ ಮಾಡಿ ಬರಬೇಡ ಅಂದ್ರು ಇವಳು ಬಂದಿದ್ದಾಳಲ್ಲ. ನೇಹಾ, ನೀವು ಯಾರು ಬರೋದು ಬೇಡ, ರೆಸ್ಟ್ ತಗೊಳ್ಳಿ ಅಂತ ನಿಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ಲಲ್ಲಮ್ಮ. ನನ್ನ ಮನಸ್ಸು ಒಪ್ಪಲಿಲ್ಲ, ಅದಕ್ಕೆ ಬಂದೆ. ನೀವು ಬಂದಿದ್ದು ಒಳ್ಳೇದಾಯ್ತು ಬಿಡಿ. ಸುಮ್ಮ ಎಲ್ಲಿ? ಅವಳು ಬರ್ತೀನಿ ಅನ್ಲಕ್ಕ, ಆದರೆ ಅವ್ವ ಮನೇಲಿ ಒಬ್ಳೆ ಆಗ್ತಾಳೆ ಅಂತ ನಾನೇ ಬಿಟ್ಟು ಬಂದೆ. ಸರಿ ಸರಿ, ನಡೀರಿ, ಎಲ್ಲ ರೆಡಿ ಇದೆಯಂತೆ, ಒಳಗೆ ಹೋಗೋಣ. ಸುಮನ್ ಫೋನ್ ನಾಟ್ ರೀಚಬಲ್ ಬರ್ತಿದೆಯಲ್ಲ, ಯಾರಿಗೆ ಮಾಡಲಿ? ಮುತ್ತುಗೆ ಮಾಡೋಣ. ಏನ್ ಸ್ನ್ಯಾಕ ಈಡೇ ಕಾಲ್ ಮಾಡ್ಬಿಟ್ಟಿದಿ? ಆಟೋ ನೆನಪಾಗ್ಬಿಟ್ಟೆ ನಿನಗೆ? ಅಯ್ಯೋ ತಲಹಟೆ, ಹೋಗು, ಫೋನ್ ಅವ್ವಂಗೆ ಕೊಡು. ಆಯ್ತು, ಇರೋ ಕುಟನ. ಪುಟಕ
ಪುಟ್ಟಗ ಯೋನಪ್ಪ ಮುತ್ತು. ಸ್ನೇಹಕ್ಕ ಇಡೀ ಕಾಲ್ ಮಾಡವಳೆ. ನೀವು ಎಲ್ಲಿದ್ದೀರಿ? ತೋರಿಸ್ತೀನಿ. ಅಲ್ಲಿ ಯಾಕೆ ಹೋಗಿದ್ರಿ? ಯಾಕೆ ಅಂದರೆ ನಿನ್ನ ಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ನೀ ನೋಡೋದು ಬೇಡವಾ? ಮತ್ತೆ ಆರತಿ ಮಾಡಿದಕ್ಕೆ ದುಡ್ಡು? ಸಾತ್ವಿಕ್ ತೊಳಿ. ಇಷ್ಟನಾ? ಸಾಕಾಗಲ್ಲ. ಸಾತ್ವಿಕ್ ಅಷ್ಟೇ. ಸೇರು ಒದ್ದು ಬಲಗಾಲಿಟ್ಟು ಒಳಗಡೆ ಬಾ. ದೇವ್ರ ದೀಪ ಹಚ್ಚಿ ಹಾಲು ಉಕ್ಸು. ಚಿತ್ರ ಕರ್ಕೊಂಡು ಹೋಗು. ಸ್ನೇಹ ಅವರೇ, ನೀವು ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೆಯದಾಯ್ತು ನೋಡಿ. ಆ್ಯಕ್ಚುಲಿ ಸಹನಾ ಅವ್ರನ್ನ ನೋಡಿ ನನಗೂ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅವ್ರ ಜೊತೆಗೆ ಯಾರಾದರೂ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಅದೇ ಟೈಮಿಗೆ ನೀವು ಬಂದ್ರಿ. ಅಕ್ಕನ ಬಿಟ್ಟಿರೋದು ನನಗೂ ಕಷ್ಟನೇ. ಯಾವುದೇ ಹೆಣ್ಣುಡುಗಿ ಆಗಲಿ ಮದುವೆ ಆಗಿ ತವ್ರ ಮನೆ ಬಿಟ್ಟು ಬರೋದಂದ್ರೆ ಅಷ್ಟು ಸುಲಭ ಅಲ್ಲ. ಐ ಅಗ್ರಿ. ಹುಡುಗರಿಗೆ ಅಷ್ಟು ಅರ್ಥ ಆದರೆ ಸಾಕು. ಗುಡ್ ದಟ್ ಯು ಅಂಡರ್ಸ್ಟ್ಯಾಂಡ್ ಇಟ್. ನಿಮಗೆ ಸಿಗೋ ಹುಡುಗಿ ಪುಣ್ಯ ಮಾಡಿರ್ತಾಳೆ ಬಿಡಿ. ಓ ಸುಮ್ಮನೆ. ಅಮ್ಮೋರೆ ಮಜ್ಜಿಗೆ ತಗೊಳ್ಳಿ. ಬೇಡ. ಅಮ್ಮೋರೆ ಮದುವೆನಾಗೂ ಊಟ ಮಾಡಿಲ್ವಂತೆ, ಮಜ್ಜಿಗೆನಾದರೂ ತಗೊಳ್ಳಿ. ಹಸುವಿಲ್ಲ, ಹೋಗು.
ಎಲ್ಲಿದ್ದಿಲ್ಲ ಮಗ? ಇನ್ನೆಲ್ಲೇ ಇಲ್ಲ ಪುಟ್ಟಕ್ಕನ ಮನೆಗೆ. ಒಸಿ ನಿಮ್ಮ ಮಗನ ಮ್ಯಾಕೆ ಕಣ್ಣಿಡಿ, ಅವನು ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಾವನೆ. ಅವ್ವ, ನಿಮ್ಮಣ್ಣ ಹೆಂಗೆ ಫೋನ್ ಮಾಡು. ಮದುವೆ ಮುಗಿಯೋ ಗಂಟ ಯೋನು ಕೇಳೋದು ಬೇಡ ಅನ್ಕೊಂಡು ಸುಮ್ಮನಿದ್ದೆ. ಸುಳ್ಳು ಹೇಳ್ಕೊಂಡು ಅದೆಲ್ಲೆಲ್ಲಿ ಓಡಾಡ್ತವನೆ ಕೇಳು, ಫೋನ್ ಮಾಡು. ಅವ್ವ ಅದು ಸುಮ್ಕೆ ಹೇಳ್ದಷ್ಟು ಮಾಡು ಬಸ್ಸು. ಫೋನ್ನ ಸ್ಪೀಕರ್ನಾಗ ಹಾಕು. ನಾನು ಇಲ್ಲಿರೋ ವಿಷಯ ಹೇಳ್ಬೇಡ, ನೀನೇ ಮಾತಾಡು. ಹಲೋ, ಹೇಳ್ತಂಗವ? ಅಣ್ಣಯ್ಯ ಎಲ್ಲಿದೆಯಾ ನೀನು? ನಾನಿಲ್ಲೇ ನಮ್ಮ ಹುಡುಗಿ ಜೊತೆ ಬಂದೀನಿ. ಹುಡುಗಿ ಜೊತೆನಾ? ಅಣ್ಣಯ್ಯ ತಮಾಷೆ ಮಾಡಬೇಡ ನೀನು. ಎಲ್ಲಿದೆಯಾ ನೀನು? ನಾನು ಅವ್ವ ಮದ್ವೆಗೆ ಬಂದಿದ್ವಿ, ನೀನೆಲ್ಲಿ ಅಲ್ಲಿ ಕಾಣಲೇ ಇಲ್ವಲ್ಲ? ನಾನು ಓಡಾಡ್ಕೊಂಡಿದ್ದೀನಿ ತಂಗ್ಯವ. ಒಂದೇ ಕಡೆ ಇರೋಕ್ಕೆ ನಾನು ಕುರ್ಚಿನಾ? ಈಗ ಗಂಡಿನ ಮನೆ ತಗ ಬಂದಿದ್ದೀವಿ. ನೀನು ಯಾಕೆ ಅಲ್ಲಿಗೆ ಹೋದೆ? ಅಕ್ಕನ ಕಳ್ಸ್ಕೊಟ್ಮ್ಯಾಕೆ ತಂಗಿ ಶಾನೆ ಫೀಲಿಂಗ್ ಆಗಿದ್ರು, ಅದಕ್ಕೆ ಕರ್ಕೊಂಬಂದ ತಂಗಿವ. ಸರಿ ಆಯ್ತು ಅಣ್ಣಯ್ಯ, ಬೇಗ ಬಾ. ಅವ್ವ ಕೇಳ್ತಾ ಇದ್ಲು. ಅವ್ವ ಏನು ಅನ್ಕೊಂಡ್ಲು ಏನೋ. ನಿಜ ಹೇಳಬೇಕು ಅಂದರೆ ಮೊದಲು ನಾವು ಈ ಮದುವೆಗೆ ಒಪ್ಪಿರಲಿಲ್ಲ. ಆಮೇಲೆ ಹುಡುಗಿ ಒಳ್ಳೆಯಳು ಅಂತ ಗೊತ್ತಾಯಿತು, ಮನತನೂ ಇಷ್ಟ ಆಯಿತು, ಹಾಗಾಗಿ ಮದುವೆಗೆ ಒಪ್ಕೊಂಡು. ಶ್ರೀ ಅವರೇ, ನೀವೇನು ಸುಮ್ಮನೆ ಬಂದ್ರಾ? ಇಲ್ಲ, ಇಲ್ಲೇ ಒಂದು 2 ದಿವಸ ಇದ್ದೋಗೋಣ ಅಂತ ಬಂದೆ. ಹೌದಾ? ಶ್ರೀ ತಮಾಷೆ ಮಾಡ್ತಿದ್ದಾರೆ. ಅವ್ನು ನನ್ನ ಕರ್ಕೊಂಡು ಬಂದರು. ಈಗಲೂ ನಾನು ಅವ್ರ ಜೊತೆನೇ ಹೊರಡ್ತಿರೋದು. ಸ್ನೇಹ, ಹೊರಟೇನಮ್ಮ? ಈಗಲೇ ಹೊರಟ್ರಾ? ಜೋಡಿಗಳಿಗೆ ಮುಂದಿನ ಶಾಸ್ತ್ರದ ಬಗ್ಗೆ ತಯಾರಿ ಮಾಡಬೇಕಲ್ಲ. ಮುಂದಿನ ಶಾಸ್ತ್ರನ? ಅದೇನೋ? ಏನಮ್ಮ, ನಿನಗೂ ಗೊತ್ತಿಲ್ದಿರ ಮಾತಾಡ್ತೀಯಾ? ರೂಮ್ ಅಲಂಕಾರ ಮಾಡಬೇಕಲ್ವಾ? ಅದು ನಾವು ನೋಡ್ಕೊಂತೀವಿ ಆಂಟಿ. ಮಹೇಶ ಸುಮ್ಮನೆ. ನಮ್ಮ ಮೇಷ್ಟ್ರು ಏನೇ ರೆಡಿ ಮಾಡಬೇಕು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಸುಳ್ಳೆ ಪ್ರಕಾಶ, ಸುಮ್ಮನೆ. ಅದು ಇದಕ್ಕೆಲ್ಲ ಸ್ನೇಹ ಏನಿರಬೇಕಾಗಿಲ್ಲ. ನಾವಿದ್ದೀವಲ್ಲ, ನಾವು ನೋಡ್ಕೊಳ್ಳೋಣ. ನೀನು ಹೊರಡೋ ಹಾಗಿದ್ರೆ ಹೊರಡಮ್ಮ. ಅದು ನಮ್ಮ ಅಕ್ಕನೇ ಕೇಳಬೇಕು. ಅಕ್ಕ, ನೀನಿರು ಅಂದರೆ ಇರ್ತೀನಿ. ಇಲ್ಲ ಕಣವಿ, ನೀನು ಬಾ.
ಸ್ನೇಹ ಅವರೇ, ನಮ್ಮ ಹುಡುಗ ಸಹನ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಯು ಡೋಂಟ್ ವರಿ. ಆ ನಂಬಿಕೆ ನನಗೂ ಇದೆ. ನಿಮ್ಮ ನಂಬಿಕೆನ ಕೊನೆವರೆಗೂ ಹೀಗೆ ಉಳಿಸ್ಕೊತೀನಿ. ಹೊರಡ್ಲಾಕ? ಸರಿ ಕಣ, ನಾನು ಹೋಗಿ ಬರ್ತೀನಿ. ಮತ್ತೆ ಬರ್ತೀಯಾ?